ಎಲ್ರಿ ನಮಸ್ಕಾರ. ನನ್ನ ಕೈಲಿ ಒಂದು ಫ್ರೇಮ್ ಇದೆ ನೋಡಿ, ಬಹಳ ಚೆನ್ನಾಗಿರ್ತಕ್ಕಂಥ ಫ್ರೇಮ್. ನಾನು ಬಹಳನೇ ನಂಬತಕ್ಕಂಥ, ನನಗೆ ಬಹಳ ಇಷ್ಟ ಆಗಿರುವಂತಹ ಗುರು ರಾಘವೇಂದ್ರ ಸ್ವಾಮಿಯ ಫ್ರೇಮ್ ಇದು. ಒಂದು ಮಾತಿದೆ, ರಾಯರು ಯಾರಲ್ಲಿಗೂ ಕೂಡ ಸುಮ್ಮನೆ ಬರೋದಿಲ್ಲ ಅಂತ. ಮನಸ್ಸಿಂದ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಪ್ರತಿಯೊಂದಕ್ಕೂ ನನ್ನ ಜೊತೆಗೆ ರಾಯರಿದ್ದಾರೆ ಅಂತ ಹೇಳಿ ನಾವು ಹೇಳಿದ್ರೆ, ರಾಯರು ಖಂಡಿತವಾಗ್ಲೂ ಕಷ್ಟದಲ್ಲೂ ಖುಷಿಯಲ್ಲೂ ಎಲ್ಲ ಸಂದರ್ಭದಲ್ಲೂ ನಮ್ಮ ಜೊತೆಗೆ ಇರ್ತಾರೆ ಅಂತ ಹೇಳೋದಕ್ಕೆ ರಾಯರೇ ನಮ್ಮ ಮನೆಗೆ ಬಂದಿರೋದು, ನಮ್ಮ ಸ್ಟುಡಿಯೋಕ್ಕೆ ಬಂದಿರೋದೇ ಕಾರಣ. ಮೊನ್ನೆ ನನ್ನ ಆತ್ಮೀಯ ಸ್ನೇಹಿತ ವೆಂಕಟೇಶ್ ಅವರ ಫೋಕಸ್ ಪಾಯಿಂಟ್ ಡಿಜಿಟಲ್ ಸ್ಟುಡಿಯೋ ಮತ್ತು ಫೋಟೋ ಫ್ರೇಮ್ನ ಒಂದು ಓಪನಿಂಗ್ಗೆ ಹೋಗಿದ್ದೆ. ಅಲ್ಲಿ ಸಿಕ್ಕಿರುವಂಥ ಫ್ರೇಮ್ ಇದು. ಸೊ ನೋಡಿ, ಈ ಒಂದು ಫ್ರೇಮ್ ಒಂದು ವಿಶೇಷತೆ ನೋಡಿ, ರಾಯರ ಫೋಟೋವನ್ನು ನೋಡ್ತಾ ಇದ್ದೇವೆ. ರಾಯರ ಮಾಲೆಯನ್ನ ಕ್ರಿಸ್ಟಲ್ನಲ್ಲಿ ಮಾಡಿದ್ದಾರೆ, ಬಹಳ ಚೆನ್ನಾಗಿದೆ. ಅಂದ್ರೆ ಆ ಮಾಲೆ ಎದ್ದು ಬಂದಿರೋ ತರ ಕಾಣುತ್ತೆ. ಹಾಗೇನೆ ರಾಯರ ಬಟ್ಟೆ ನೋಡಿ, ಇದನ್ನು ಕೂಡ ಕ್ರಿಸ್ಟಲ್ ಅನ್ನ ಅಂಟಿಸಿ ಮಾಡಿದ್ದಾರೆ. ಇದು ಬಹಳ ಚೆನ್ನಾಗಿದೆ. ನಮ್ಮ ಕೈಗೆಟುಕುವಂತ ದರದಲ್ಲಿ ನಮಗೂ ಬೇಕಿದ್ರು ಕೂಡ ಅವರು ಕೊಡ್ತಾರೆ. ವೆಂಕಟೇಶ್ ಅವರು ಸುಳ್ಯದ CA ಬ್ಯಾಂಕ್ ಬಿಲ್ಡಿಂಗ್ ನಲ್ಲಿದೆ, ಅಂದ್ರೆ KSRTC ಬಸ್ ನಿಲ್ದಾಣದ ಕರೆಕ್ಟ್ ಆಪೋಸಿಟ್ ಅಲ್ಲಿ ಈ ಒಂದು ಶಾಪ್ ಓಪನ್ ಆಗಿದೆ. ಸೊ ಅಲ್ಲಿ ನೀವು ಪರ್ಚೇಸ್ ಅನ್ನ ಮಾಡಬಹುದು. ಈ ರಾಯರ ಸ್ಟೋರಿಯನ್ನ ಹೇಳೋದಕ್ಕಿಂತ ಈ ಫ್ರೇಮ್ ಸ್ಟೋರಿ ಹೇಳಿದೆ. ಆದ್ರೆ ನಾನು ಯಾಕೆ ಇವತ್ತು ಈ ವಿಡಿಯೋನ ಮೊದಲಿಗೆ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ, 1.5 ವರ್ಷದ ಹಿಂದೆ ನಾನಂತೂ ಬಹಳ ಕಷ್ಟದಲ್ಲಿ ಸೋತು ಹೋಗಿದ್ದೆ. ನನ್ನ ಕೈಯಲ್ಲಿದ್ದಂಥ ಜಾಬ್ ಎಲ್ಲನೂ ಕೂಡ ಕಳ್ಕೊಂಡು ಬಹಳ ಕಷ್ಟದಲ್ಲಿದ್ದಂಥ ಸಂದರ್ಭದಲ್ಲಿ ನನಗೆ ಏನೋ ಒಂದು ಮಾಡಿ ಸ್ಟುಡಿಯೋವನ್ನು ಮಾಡಬೇಕು, ನನ್ನ ಮುಂದಿನ ಯೋಚನೆಗಳಿಗೆ ಬೇಕಾಗಿ ಸ್ಟುಡಿಯೋವನ್ನು ಮಾಡಬೇಕು ಅಂತ ಹೇಳಿ ಬಂದಾಗ ಸಹಾಯ ಮಾಡಿರ್ತಕ್ಕಂಥವರು ಸಾಕಷ್ಟಿದ್ದಾರೆ. ಅದರಲ್ಲಿ ನಾನು ಸುಳ್ಯದಲ್ಲೇ ಸ್ಟುಡಿಯೋವನ್ನು ಮಾಡಬೇಕಿದ್ರೆ ನನ್ನ ಕಷ್ಟದ ಕಾಲದಲ್ಲಿ ನನ್ನ ಕೈ ಹಿಡಿದು ಸುಂದರವಾಗಿರುವಂಥ ಒಂದು ಜಾಗದಲ್ಲಿ, ಒಂದು ಲಕ್ಕಿಯೆಸ್ಟ್ ಅದೃಷ್ಟದ ಜಾಗದಲ್ಲಿ ನನಗೆ ಸ್ಟುಡಿಯೋ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡಿರುವಂಥ ವ್ಯಕ್ತಿಯೇ ವೆಂಕಟೇಶ್ ಅವರು. ಸೊ ಅವತ್ತು ನಾನು ಸ್ಟುಡಿಯೋನ ಮಾಡುವಾಗ ಯಾರು ನನ್ನ ಜೊತೆಗೆ ಇದ್ರೂ ಗೊತ್ತಿಲ್ಲ, ಕೆಲವು ನನ್ನ ಫ್ರೆಂಡ್ಸ್ಗಳು ಮಾತ್ರ ಇದ್ರು. ಆದರೆ ಎಲ್ಲರೂ ಕೈ ಬಿಟ್ಟಿದ್ದಂಥ ಸಂದರ್ಭದಲ್ಲಿ ಈ ವೆಂಕಟೇಶ್ ಆಗಿರ್ಬೋದು, ಕೆಲವು ಫ್ರೆಂಡ್ಸ್ಗಳು ನನ್ನ ಜೊತೆಗೆ ಉಳಿದಿದ್ರು. ಈ ಸ್ಟುಡಿಯೋ ಮಾಡುವಾಗ ಏನಂತ ನನಗೆ ಐಡಿಯಾನೇ ಇರಲಿಲ್ಲ. ಆವಾಗ ಸಂಪೂರ್ಣವಾಗಿ ಅವರು ನನ್ನ ಜೊತೆಗೆ ತೊಡಗಿಸಿಕೊಂಡು ಈ ಸ್ಟುಡಿಯೋದ ಕಂಪ್ಲೀಟ್ ವರ್ಕ್ನಲ್ಲಿ ಫ್ರೇಮ್ ಆಗಿರ್ಬೋದು ಎಲ್ಲ ಕೆಲಸವನ್ನು ಮಾಡೋದಕ್ಕೆ ಸಹಕಾರ ಕೊಟ್ಟಿರುವಂಥ ನನ್ನ ಆತ್ಮೀಯ ಗೆಳೆಯ, ನಾನು ಸೋತಿದ್ದಾಗ ನನ್ನ ಜೊತೆಗೆ ನಿಂತಿರುವಂಥ ವೆಂಕಟೇಶ್ ಅವರು. ನಾನು ಇಲ್ಲಿ ಬಂದಾಗ ಅವರ ಒಂದು ಸ್ಟುಡಿಯೋ, ಫ್ರೇಮ್ ಸ್ಟುಡಿಯೋ ಹಾಗೆಯೇ ಡಿಜಿಟಲ್ ಸ್ಟುಡಿಯೋ ಇದು ನನ್ನ ಸ್ಟುಡಿಯೋದ ಪಕ್ಕದಲ್ಲೇ ಇತ್ತು. ಕಳೆದ 8 ವರ್ಷಗಳಿಂದ ಇಲ್ಲೇ ಕೆಲಸ ಮಾಡ್ತಾ ಇದ್ರು. ಅವರ ಒಂದು ಕನಸಿತ್ತು, ನಾನು ಕೂಡ ಒಂದು ಹೊಸದಾಗಿರುವಂಥ ಫೋಟೋ ಫ್ರೇಮ್ಸ್ ಸ್ಟುಡಿಯೋ ಮಾಡಬೇಕು, ಡಿಜಿಟಲ್ ಫೋಟೋ ಸ್ಟುಡಿಯೋ ಮಾಡಬೇಕು ಅಂತ ಹೇಳುವಂಥ ಆಸೆ ಇತ್ತು. ಅವರ ಆಸೆ ಕೈಗೂಡಿದೆ. ಹಾಗೆಯೇ KSRTC ಬಸ್ ನಿಲ್ದಾಣದ ಎದುರು ಭಾಗದಲ್ಲಿ ಮಾಡಿದ್ದಾರೆ. ಆ ನನ್ನ ಗೆಳೆಯ ನನ್ನ ಕಷ್ಟಕ್ಕೆ ನಿಂತಿರೋ ಸಂದರ್ಭದಲ್ಲಿ ನಾನು ಅವರು ಹೊಸದಾಗಿ ಏನೋ ಒಂದು ಪ್ರಾರಂಭ ಮಾಡ್ತಾ ಇದ್ದಾರೆ ಅಂತ ಹೇಳುವಾಗ ನಾನು ನಿಲ್ಬೇಕಲ್ವಾ. ಸೊ ಎಲ್ಲರ ಜೊತೆ ರಿಕ್ವೆಸ್ಟ್ ಮಾಡೋದು, ವೆಂಕಟೇಶ್ ಅವರು ಪ್ರಾರಂಭ ಮಾಡಿರುವಂತಹ ಆ ಒಂದು ಹೊಸ ಫ್ರೇಮ್ ಸ್ಟುಡಿಯೋ ಜೊತೆಗೆ ಡಿಜಿಟಲ್ ಫೋಟೋಗ್ರಫಿ ಏನಿದೆ, ಇದಕ್ಕೆ ನೀವೆಲ್ಲ ಬನ್ನಿ, ಸಹಕಾರವನ್ನು ಕೊಡಿ. ನಿಮಗೆಲ್ಲರಿಗೂ ಕೂಡ ದೇವರ ಆಶೀರ್ವಾದ ಇರಲಿ. ಹಾಗೆಯೇ ಬಹಳಷ್ಟು ಕಷ್ಟಪಟ್ಟು ಪ್ರೀತಿಯಿಂದ ಇಷ್ಟಪಟ್ಟು ಅವರ ಒಂದು ಫ್ರೇಮ್ ಸ್ಟುಡಿಯೋವನ್ನು ಮಾಡಿದ್ದಾರೆ. ಅವರ ಇನಾಗ್ರೇಷನ್ ಫಂಕ್ಷನ್ ಕೂಡ ಇತ್ತು. ಇದೆಲ್ಲವನ್ನು ಕೂಡ ನನಗೆ ಅವರ ಮುಂದೆ ಹೇಳೋದಕ್ಕೆ ಸರಿಯಾಗಿಲ್ಲ. ಅದಕ್ಕೆ ಬೇಕಾಗಿ ಆ ಪ್ರೋಗ್ರಾಮ್ ಎಲ್ಲ ಆಗಿ ಬಂದ ನಂತರ ವಿಡಿಯೋವನ್ನು ಮಾಡಿ ಇವತ್ತು ನಿಮ್ಮ ಮುಂದೆ ಹಂಚಿಕೊಳ್ತಾ ಇದ್ದೇನೆ. ಸೊ ಒಂದು ಸೈಡಲ್ಲಿ ನೀವು ಆವಾಗಿಲ್ಲೇ ನೋಡ್ತಾ ಇದ್ದೀರಿ ಹೇಗೆಲ್ಲ ಅವರ ಕೆಲಸ ಕಾರ್ಯಗಳು ಆಯಿತು. ಆ ಸ್ಟುಡಿಯೋದು ಕಾಂಟ್ಯಾಕ್ಟ್ ನಂಬರ್ ಹಾಕಿದ್ದೇನೆ, ಕರೆ ಮಾಡಿ ನಿಮಗೆ ಬೇಕಾಗಿರುವಂಥ ಫ್ರೇಮ್ಗಳನ್ನು ಮಾಡಿ. ಸ್ಟೂಡೆಂಟ್ಗಳಿಗೆ 20 to 30% ಜೊತೆಗೆ ಎಕ್ಸ್ಟ್ರಾ 10% ಆಫರ್ ಕೊಡ್ತಾ ಇದ್ದಾರೆ. ಹಾಗೆ ಎಲ್ಲರಿಗೂ ಕೂಡ 20 to 30% ಪ್ರತಿಯೊಂದು ಫ್ರೇಮ್ಗಳ ಮೇಲೆ ಕೊಡ್ತಾ ಇದ್ದಾರೆ. ಸೊ ಬನ್ನಿ, ಕೆಲವು ದಿನಗಳು ಮಾತ್ರ ಆಫರ್ಗಳು ಇದೆ. ಕರೆಯನ್ನು ಮಾಡಿ ಅವರಲ್ಲಿಂದ ಫ್ರೇಮ್ ತಗೊಳ್ಳಿ. ಸೊ ಬನ್ನಿ, ಆ ಒಂದು ಸ್ಟುಡಿಯೋ ಓಪನಿಂಗ್ ಕಾರ್ಯಕ್ರಮ ಹೇಗಿತ್ತು ಅಂತ ಈ ವಿಡಿಯೋದಲ್ಲಿ ಹಾಕ್ತೀನಿ, ಪ್ಲೀಸ್ ನೋಡಿ. ಎಲ್ರಿ ನಮಸ್ಕಾರ, ನಾನು ವಿಜಯ್ ವಿಖ್ಯಾತ್. ಇವತ್ತು ಸುಳ್ಯಕ್ಕೆ, ಬೆಳೀತಿರ್ತಕ್ಕಂಥ ಸುಳ್ಯಕ್ಕೆ ಒಂದು ಹೊಸ ಕೊಡುಗೆ ಮತ್ತೊಂದು ಬಾರಿ ಬಂದಿದೆ. ಸುಳ್ಯದ KSRTC ಬಸ್ ನಿಲ್ದಾಣದ ಎದುರು ಭಾಗದಲ್ಲಿ CA ಬ್ಯಾಂಕ್ ಬಿಲ್ಡಿಂಗ್ ಇದೆ. ಅದರಲ್ಲಿ ನನ್ನ ಆತ್ಮೀಯ ಮಿತ್ರ ಆಗಿರುವಂತಹ ವೆಂಕಟೇಶ್ ಅವರ ಹೊಸದಾಗಿರುವಂತಹ ಫೋಕಸ್ ಪಾಯಿಂಟ್ ಅಂತ ಹೇಳುವಂತಹ ಫೋಟೋಗ್ರಫಿ, ವಿಡಿಯೋಗ್ರಫಿ ಜೊತೆಗೆ ಫ್ರೇಮ್ ವರ್ಕ್ ಅನ್ನು ಹೊಂದಿರುವಂತಹ ಶಾಪ್ ಓಪನ್ ಆಗ್ತಾ ಇದೆ. ಕಳೆದ 4 ವರ್ಷಗಳಿಂದ ಈ ಫೀಲ್ಡ್ ಅಲ್ಲಿ ಅನುಭವವನ್ನು ಹೊಂದಿ ಸುಳ್ಯದ ಚೆನ್ನಕೇಶವ ದೇವಸ್ಥಾನದ ಪಕ್ಕದಲ್ಲೇ ಫೋಕಸ್ ಪಾಯಿಂಟ್ ಅಂತ ಹೇಳುವಂತಹ ಸಂಸ್ಥೆಯನ್ನು ನಡೆಸ್ತಾ ಇದ್ದು, ಮೊದಲಿಗೆ ನಾನು ಅವರಿಗೆ ಕಂಗ್ರಾಚುಲೇಷನ್ಸ್ ಹೇಳ್ತಾ ಇದ್ದೇನೆ. ದೇವರ ಆಶೀರ್ವಾದ ಇರಲಿ. ಹಾಗೆಯೇ ಇಡೀ ಕರ್ನಾಟಕ ಮಾತ್ರ ಅಲ್ಲ, ದೇಶದ ಯಾವುದೇ ಮೂಲೆಯಿಂದ
ಇನ್ನು ಮುಂದೆ ನಿಮಗೆ ಬೇಕಾಗಿರುವಂತಹ ಫ್ರೇಮ್ಗಳು, ಕೇವಲ ಫ್ರೇಮ್ಗಳು ಎಲ್ಲಿ ಬೇಕಿದ್ರೂ ಸಿಗಬಹುದು, ಆದರೆ ಕ್ರಿಯೇಟಿವ್ ಆಗಿರುವಂತಹ ಫ್ರೇಮ್ಗಳು, ನಿಮ್ಮ ಇಷ್ಟದ ಫ್ರೇಮ್ಗಳು, ಬೇರೆ ಬೇರೆ ರೀತಿಯ ನಮ್ಮ ಕನಸಿನ ಫ್ರೇಮ್ ವರ್ಕ್ಗಳು ಬೇಕು ಅಂತ ಹೇಳಿದ್ರೆ ಇನ್ನು ಮುಂದೆ ನಮ್ಮ ಸುಳ್ಯದಿಂದ ಇಡೀ ನಮ್ಮ ಇಂಡಿಯಾಕ್ಕೆ ಬೇಕಿದ್ರೆ ನಾವು ಪೋಸ್ಟ್ ಅನ್ನು ಮಾಡ್ತೀವಿ, ಅಥವಾ ನೀವು ಬಂದು ಪರ್ಚೇಸ್ ಅನ್ನು ಕೂಡ ಮಾಡಬಹುದು. ಈ ನಮ್ಮ ಓಪನಿಂಗ್ ಆಗುವಂತ ಖುಷಿಯಲ್ಲಿ ನಮ್ಮ ಫೋಕಸ್ ಪಾಯಿಂಟ್ ಇಂದ ಜನರಿಗೆ ಯಾವ ರೀತಿಯ ಆಫರ್ಗಳನ್ನ ಇವಾಗ ಕೊಡೋಕೆ ರೆಡಿ ಆಗಿದ್ದೀರಿ? ಇವಾಗ ಅಪ್ ಟು 20 to 30% ವರೆಗೆ ನಾವು ಆಫರ್ ಕೊಡ್ತಾ ಇದ್ದೇವೆ. ಓಕೆ, ಅಪ್ ಟು 20 to 30%. ಓಕೆ, ಸ್ಟೂಡೆಂಟ್ ಐಡಿ ಇದ್ದವರಿಗೆ ಪ್ಲಸ್ 10% ಎಕ್ಸ್ಟ್ರಾ ಆಫರ್. ಓಕೆ, ಈಗ ನಾನು ಪರ್ಚೇಸ್ ಮಾಡೋದಿದ್ರೆ 20 to 30% ಆಫರ್ ಯಾವುದೇ ಫ್ರೇಮ್ ಮೇಲೆ ಇದೆ. ಸ್ಟೂಡೆಂಟ್ಗಳು ಬಂದ್ರೆ ಅವರ ಐಡಿ ಕಾರ್ಡ್ ತೋರಿಸಿದ್ರೆ ಎಕ್ಸ್ಟ್ರಾ 10% ಕೊಡ್ತಾ ಇದ್ದೀರಿ. ಸೊ ಹಾಗಿದ್ರೆ ಇದು ಬೆಸ್ಟ್. ಎಷ್ಟು ದಿನದ ಆಫರ್ ಇದು? 10 ದಿನದ ಆಫರ್ ಕೊಡ್ತಾ ಇದ್ದೀವಿ. ನಮ್ಮಲ್ಲಿ ಮೈನ್ ಆಗಿ ನಾವು 2 ತರ ಮಾಡ್ತೇವೆ, ಗ್ಲಾಸ್ ಫ್ರೇಮ್ ಮತ್ತೆ ವಿದೌಟ್ ಗ್ಲಾಸ್ ಅಲ್ಲಿ. ಓಕೆ, ವಿತೌಟ್ ಗ್ಲಾಸ್ ಇರುವುದಿಲ್ಲ, ಬಟ್ ಲ್ಯಾಮಿನೇಷನ್ ಆಗಿ ಹೈ ಕ್ವಾಲಿಟಿಯಲ್ಲೇ ಇರ್ತದೆ. ಅದರಲ್ಲಿ 2-3 ಟೈಪ್ ಅಲ್ಲಿ ಬರ್ತದೆ. ಗ್ಲೋಸಿ ಬರ್ತದೆ, ಮ್ಯಾಟ್ ಬರ್ತದೆ, ಸ್ಪಾರ್ಕಲ್ ಬರ್ತದೆ. ನಮ್ಮ ಓಲ್ಡ್ ಫೋಟೋಗಳೆಲ್ಲ ಇರುತ್ತೆ, ಅದನ್ನು ಹೊಸ ಫೋಟೋವಾಗಿ ಕನ್ವರ್ಟ್ ಮಾಡೋಕೆ ನಮ್ಮಲ್ಲಿ ಚಾನ್ಸಸ್ ಇದೆ ಅಂತ? ಇದೆ, ಖಂಡಿತ ಇದೆ ಅಲ್ವಾ? ಡಿಜಿಟಲ್ ವರ್ಕ್ ಇದೆ, ರೀಟಚ್ ವರ್ಕ್ಗಳು ಮಾಡಿ ಕೊಡ್ತೇವೆ. ಓಕೆ, ನಾನು ಇಲ್ಲಿ ನೋಡಿರುವ ಪ್ರಕಾರ ಒಂದು ದೊಡ್ಡ ಮೆಷಿನರಿಯನ್ನ ಇವಾಗ ಹಾಕಿದ್ದೀರಿ. ಇದು ಸುಳ್ಯದಲ್ಲಿ ನಾವು ಎಲ್ಲಿ ಕೂಡ ಕಾಣೋದಕ್ಕೆ ಸಾಧ್ಯನೇ ಇಲ್ಲ ಅಂತ ನಾನು ಭಾವಿಸ್ತೇನೆ, ಗೊತ್ತಿಲ್ಲ ಆದ್ರೂ ಕೂಡ. ಇಲ್ಲಿ ನಮಗೆ ಸಿಗುವಂತಹ ಫ್ರೇಮ್ಗಳು ಯಾವ ಸೈಜ್ನಿಂದ ಪ್ರಾರಂಭವಾಗಿ ಯಾವ ಸೈಜ್ ವರೆಗೆ ಇರ್ತದೆ? ಇವಾಗ ಸ್ಟಾರ್ಟಿಂಗ್ 4x4 ಇಂಚಸ್ ವಿಡ್ತ್, 4 ಇಂಚಸ್ ಹೈಟ್. ಓಕೆ, ಅದರಿಂದ ಸ್ಟಾರ್ಟ್ ಆಗಿ ನಮಗೆ ಎನಿ ಸೈಜ್. ನಾವು ದೊಡ್ಡ ಸೈಜ್ ಬಂತು ಅಂತಿದ್ರೆ ಔಟ್ ಸೈಡ್ ಮ್ಯಾಂಗ್ಳೂರು ಇಲ್ಲ ಬ್ಯಾಂಗ್ಳೂರಿಂದ ಪ್ರಿಂಟ್ ಹಾಕ್ಸ್ತಾ ಇದ್ವಿ. ಇವಾಗ ನಾನೇ ಮೆಷಿನ್ ಪರ್ಚೇಸ್ ಮಾಡಿದ್ದೇನೆ, ಸೊ ನಮಗೆ ಇಲ್ಲೇ ಮಾಡ್ಲಿಕ್ಕೆ ಆಗುತ್ತೆ. ಓಕೆ, ಇದ್ರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಗಳು ಬೇಕು, ಪ್ರತಿದಿನ ಯಾವ ರೀತಿ ಅಪ್ಡೇಟ್ ಆಗ್ತಿರುತ್ತೆ ಅಂತ ಹೇಳೋದಕ್ಕೆ ಫೋಕಸ್ ಪಾಯಿಂಟ್ ಸುಳ್ಳು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅಪ್ಡೇಟ್ ಹಾಕ್ತಾನೆ ಇರ್ತಾರೆ. ಸೊ ಅದನ್ನು ಫಾಲೋ ಮಾಡಿ, ಚೆಕ್ ಮಾಡಿ, ಇವರಿಗೆ ಸಪೋರ್ಟ್ ಮಾಡಿ ನಾನು ಕೇಳಿಕೊಳ್ತೀನಿ. Focus point is not in our way. ಅತ್ಯಾಧುನಿಕವಾದ ಡಿಸೈನ್ ಇರುವ ಫ್ರೇಮ್ಗಳು ಮಾಡೋ ದೊಡ್ಡ ವರ್ಕ್ಶಾಪ್ ಇದೆ. ಎಲ್ಲರೂ ನಾವು ಇದನ್ನು ಸದುಪಯೋಗಪಡಿಸಿಕೊಳ್ಳೋಣ. ಶ್ರೀ ವೆಂಕಟೇಶ್ ಅವರಿಗೆ ಈ ಉದ್ದಿಮೆಯಲ್ಲಿ ದೇವರು ಎಲ್ಲ ವಿಧದಲ್ಲಿ ಅನುಗ್ರಹಿಸಲಿ ಅಂತಲ್ಲಿ ಇವತ್ತು ಭಾಳ ಖುಷಿ ಆಗ್ತಾ ಇದೆ. ನಾನು ಪ್ರತಿ ಇನಾಗ್ರೇಷನಿಗೆ ಹೋದಾಗ ನಾನೊಂದು ಹೇಳೋದುಂಟು, ನನಗೆ ಫಸ್ಟ್ ಕಾಣುವಂಥದ್ದು ಕೊಠಡಿಯನ್ನು ಹೇಗೆ ಇಂಟೀರಿಯರ್ಸ್ ಎಲ್ಲ ಮಾಡಿದ್ದೀರಾ ಅಂತೇಳಿ. ಈ ಒಂದು ನಮ್ಮ ಆರ್ಕಿಟೆಕ್ಚರಲ್ಲಿ ಒಂದು ಸೇಯಿಂಗ್ ಇದೆ, ಲೆಸ್ ಇಸ್ ಮೋರ್ ಅಂತೇಳಿ. ಅದು ನೀವು ಸಾಧಾರಣ ಈ ಆ್ಯಪಲ್ ಸಂಸ್ಥೆಯಲ್ಲೆಲ್ಲ ನೋಡಿರ್ಬೋದು, ಅವರ ಬ್ರ್ಯಾಂಡಿಂಗ್ ಎಲ್ಲ ಆದಷ್ಟು ಕಮ್ಮಿಯಲ್ಲಿ ಎದ್ದು ತೋರಿಸುವಂಥ ಕೆಲಸ ಮಾಡ್ತಾರೆ. ಈ ಒಂದು ಕೊಠಡಿಗೆ ಬಂದಾಗ ನನಗೆ ಅದೇ ಮಾದರಿಯ ಒಂದು ಡಿಸೈನ್ ಇಲ್ಲಿ ಕಾಣ್ತದೆ. ನಾನು ಸ್ಟುಡಿಯೋದಲ್ಲಿದ್ದೆ, ಆಗ ಆ ರೀಲನ್ನು ತಗೊಂಡೋಗಿ ಪ್ರಿಂಟ್ ಮಾಡಿ ಮಂಗಳೂರಿಂದ ತರಬೇಕು. ಆದರೆ ಈಗ ಕೂತಲ್ಲಿಂದ ನಿಮಿಷದಲ್ಲಿ ಆಗ್ತಾಯಿದೆ. ಏನೋ ಸ್ಟುಡಿಯೋಗೂ ನನಗೊಂದು ಸಣ್ಣ ಬಾಂಧವ್ಯ ಇದೆ, ಅದು ಇವತ್ತು ಕರೆದಿದ್ದಾರೆ. ನಿಮಗೆ ಈ ಶುಭ ಸಂದರ್ಭದಲ್ಲಿ ಒಳ್ಳೆಯದಾಗಲಿ, ನಿಮ್ಮ ಸ್ಟುಡಿಯೋ ಉತ್ತಮ ರೀತಿಯಲ್ಲಿ ಬೆಳಗಲಿ, ನಮ್ಮ ಸುಳ್ಯದ ಹೃದಯ ಭಾಗದಲ್ಲಿದೆ. ನಿಮಗೆಲ್ಲ ದೇವರ ಆಶೀರ್ವಾದ ಇರಲಿ ಅಂತೇಳಿ ನಾನು ಶುಭ ಹಾರೈಸ್ತೇನೆ. ಒಬ್ಬನ ಕಾಲೆಳೆಯುವಂಥ ಸಂಸ್ಕೃತಿ ಇರುವ ಈ ಇದರಲ್ಲಿ ನಮ್ಮವರು ಹೊರತಾಗಿ ಮೊನ್ನೆ ರೋಟರಿ ಶಾಲೆಯಲ್ಲಿ ಒಂದು ಡೆಮೋ ಮಾಡಿದ್ರು, ಯಾವುದು ಫೋಟೋಗ್ರಾಫಿ ಅಸೋಸಿಯೇಷನ್ನವರು ಅದ್ಭುತ ಪಿಕ್ಚರ್ಗಳನ್ನು ಮಾಡಿದ್ರು. ನಮ್ಮವರು ಮಾಡಿದ್ದರ ಬಗ್ಗೆ ನಮಗೆ ಹೆಮ್ಮೆ ಇರದೆ. ಬಹುಶಃ ಅದು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಅಥವಾ ಒಂದು ಫೋಟೋಗ್ರಾಫಿ ಡೇ ಪ್ರಯುಕ್ತ ಮೊನ್ನೆ ರೋಟರಿ ಶಾಲೆಯಲ್ಲಿ ನಡೆದದ್ದು. ಒಳ್ಳೆ ಶಶಿ ಅವರೆಲ್ಲ ಅದ್ಭುತವಾಗಿ ಫೋಟೋ ಇದು ಮಾಡಿದರು. ಸೊ ಇದು ಅಲ್ಲಿ ಕೂಡ ನೋಡಿದೆ, ಎಲ್ಲ ಫೋಟೋಗ್ರಾಫರ್ಸು ಸಂತೋಷದಿಂದ ಪಾಲ್ಗೊಳ್ತಾ ಇದ್ದಾರೆ. ಇವತ್ತು ಇನ್ನೊಬ್ಬ ಸ್ಟುಡಿಯೋ ಮಾಡಿದಾಗ ಹೊಸಬಂದು ಮಾಡಿದಾಗ ಅವನನ್ನು ಪ್ರೋತ್ಸಾಹ ಮಾಡುವಂಥ ನಿಟ್ಟಿನಲ್ಲಿ ಎಲ್ಲರೂ ಬಂದಿದ್ದಾರೆ. ಹಲವು ವರ್ಷದಿಂದ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದವರು. ಯಾವ ರೀತಿಯಲ್ಲಿ ಅಂತ ಹೇಳಿದರೆ ಅವರು ಹೊಸ ಡಿಸೈನರ್ ಆಗಿ ಸುಳ್ಯಕ್ಕೆ ಬಂದದ್ದು ಅವರು. ಆಮೇಲೆ ಫೋಟೋಗ್ರಾಫಿ ಮಾಡಿದರು, ಆಮೇಲೆ ಫ್ರೇಮ್ ವರ್ಕ್ ಮಾಡಿದರು. ನಮಗೊಂದು ಒಳ್ಳೆಯದು ಅನುಕೂಲ ಆಯಿತು. ಯಾಕೆಂತ ಹೇಳಿದರೆ ಇಲ್ಲದಿದ್ದರೆ ಇಲ್ಲಿ ಫ್ರೇಮ್ ಹಾಕಲಿಕ್ಕೆಲ್ಲ ಭಾರಿ ಕಷ್ಟ ಆಗ್ತಿತ್ತು. ನಾವು ಪುತ್ತೂರು ಮಂಗಳೂರಿಗೆ ಹೋಗಬೇಕಿತ್ತು. ಆಗ ಕನ್ನಡಿ ಹಾಕಿ ತರಿಸೋದು ದೊಡ್ಡ ಫೋಟೋಗಳಿಗೆ ಭಾರಿ ಕಷ್ಟ ಆಗ್ತಿತ್ತು. ಆದ್ದರಿಂದ ಅವರು ಇಲ್ಲಿ ಫ್ರೇಮ್ ವರ್ಕ್ ಮಾಡಿ ಒಳ್ಳೆ ಕೆಲಸ ಮಾಡಿದರು. ಇನ್ನು ಎಲ್ಲರಿಗೂ ನಮಗೊಂದು
ಅನುಕೂಲ ಆಯಿತು. ಇಲ್ಲದಿದ್ದರೆ ನಾವು ದೊಡ್ಡ ದೊಡ್ಡ ಫೋಟೋಕ್ಕೆ ಹಾಕಲಿಕ್ಕೆ ಬರಲಿಕ್ಕೆ ಫ್ರೇಮ್ ಎಲ್ಲ ಭಾರಿ ಕಷ್ಟ ಇತ್ತು. ನಾವು ಒಂದು ಫೋಟೋಕ್ಕೆ 1,000 2,000 ಚಾರ್ಜ್ ಮಾಡಿದರೆ ಫೋಟೋ ಫ್ರೇಮ್ ಹಾಕಿ ಆಗುವಾಗ ಒಂದು 4,000 ಆಗ್ತದೆ. ಆಗ ಹೇಳ್ತಾರೆ ಎಲ್ಲರೂ, ಎಂತ ಮಾರ್ರೆ ಕಂಡಪಟ್ಟೆ ಜಾಸ್ತಿ ರೇಟು ಇದೆಂಥದ್ದು. ಈಗ ಏನು ಮಾಡಿದ್ದೇವೆ ಅಂತ ಹೇಳಿದರೆ, ನಾವು ಫೋಟೋ ಮಾತ್ರ ಕೊಡೋದು, ಫ್ರೇಮ್ ಹಾಕಿ ಕೊಡೋದಿಲ್ಲ. ಇನ್ನು ಫ್ರೇಮ್ ಹಾಕಿಸಿ ಇವ್ರ ಹತ್ರ ಕಳಿಸ್ಬೋದು ನಮಗೆ. ಈ ಒಂದು ಫ್ಲೋರ್ ಆಗಲಿಕ್ಕೆ ಆಗಬೇಕಾದ್ರೆ ನಮಗೆ ಇದರ ಬುಕ್ಕಿಂಗ್ಗಳು ಬಂತು, ನಾವು ಯಾವುದು ತಗೊಳ್ಳಿಲ್ಲ. ಪ್ರಮುಖವಾಗಿ ಈ ಒಂದು ರೂಮ್ ಅವರಿಗೆ ಸೇರಬೇಕು ಅಂತ ಹೇಳಿದ್ರೆ ಅದರ ಕಾರಣಕರ್ತರು ಇಲ್ಲಿ ಕಾಣ್ತಾ ಇಲ್ಲ. ಎಲ್ಲಿದ್ದಾರೆ ಅವರು? ಹೌದು, ಆ್ಯಕ್ಚುಲಿ ಏನಂತ ಯಾರು ಅಂತ ಹೇಳಿದರೆ ಅದು ಆನಂದಣ್ಣನವರು. ಪ್ರಾಯಶಃ ಸುಳ್ಯದಲ್ಲಿ ಇಂಥ ಒಂದು ಡಿಜಿಟಲೀಕರಣವಾದಂಥ ಒಂದು ಫೋಟೋಗ್ರಫಿಯಲ್ಲಿ ಇಂದ ಪ್ರಿಂಟಿಂಗ್ ಆ್ಯಕ್ಚುಲಿ ನನ್ನ ಪ್ರಕಾರ ಬೆಂಗಳೂರಿಗೆ ಕಳಿಸ್ತಾ ಇದ್ರು ಕಾಣ್ತದೆ. ಯಾವುದು ಈ ಇನೋಗ್ರೇಷನ್ ನಿಮ್ಮದು ಯಾವುದು ಮದುವೆ ಸಂಬಂಧ ಇತ್ತದಂತ. ಸೊ ಅದಕ್ಕೆ ತಕ್ಕಂತೆ ಇವತ್ತು ಸುಳ್ಯದಲ್ಲೇ ಒಂದು ಅದನ್ನು ಸ್ಥಾಪಿಸಿದಂಥ ಪ್ರಪಂಚ ವ್ಯಕ್ತಿ ನೀವು ಆಗ್ತಾರೆ ಕಾಣ್ತದೆ. ಆತ್ಮೀಯರಾದ ವೆಂಕಟೇಶ್ ಇವರೊಂದು ವಿನೂತನ ಶೈಲಿಯ ಒಂದು ಮಳಿಗೆಯನ್ನು ಓಪನ್ ಮಾಡಿದ್ದಾರೆ. ಅವರು ನನ್ನ ಆತ್ಮೀಯರೂ ಹೌದು, ನಮ್ಮ SKPಯದು ಕೋಶಾಧಿಕಾರಿಯೂ ಹೌದು. ಅವರ ಈ ವಿನೂತನ ಈ ಮಳಿಗೆಗೆ ನಾವು ನಮ್ಮೆಲ್ಲರ SKPಯ ಪರವಾಗಿ ನಾನು ಶುಭಾಶಯಗಳನ್ನು ತಿಳಿಸ್ತೇನೆ. ನಮ್ಮಲ್ಲಿರೋ ಫ್ರೇಮ್ಗಳಲ್ಲಿ ಬೇರೆ ಬೇರೆ ವೆರೈಟಿ ಇದೆ. ಆ್ಯಕ್ಚುಲಿ ನಾನು ಇವಾಗ ಕ್ರಿಸ್ಟಲ್ಗಳನ್ನು ತೋರಿಸ್ತಾ ಇದ್ದೇನೆ. ಇದು ಕ್ರಿಸ್ಟಲ್ ಭಾರಿ ಚೆನ್ನಾಗಿದೆ, ಇವಾಗ ಸ್ವಲ್ಪ ಟ್ರೆಂಡಿಯಾಗಿ ಬೇರೆ ಬೇರೆ ಸೈಜ್ಗಳಿದೆ. ಅದೇ ರೀತಿ ಮತ್ತು ಈ ಬುದ್ಧ ಎಲ್ಲ ಕ್ರಿಸ್ಟಲ್ಗಳು ಫ್ರೇಮ್ ಅವೈಲೇಬಲ್ ಇದೆ. ಸ್ಪಾರ್ಕಲ್ ಹೇಳಿದ್ದೆ ಸ್ಪಾರ್ಕಲ್ ಲ್ಯಾಮಿನೇಷನ್. ಇದು ವಿದೌಟ್ ಗ್ಲಾಸ್ ಈ ಥರ ಫ್ರೇಮ್ ಬರ್ತವೆ. ಇದರಲ್ಲೂ ಹಾಗೆ 4x4 ಸ್ಟಾರ್ಟ್ ಆಗುತ್ತೆ. ಎನಿ ಸೈಜ್ ತೆಗಿಬೋದು. ರೆಸಿನಲ್ಲಿ ಮಾಡಿದ ಫ್ರೇಮ್ ಇಲ್ಲ ನಮಗೆ ಏನಾದ್ರು ಚೆನ್ನಾಗಿ ಶೋ ಪೀಸ್ಗಳ ಥರ ಇದನ್ನು ಸಹ ಯೂಸ್ ಮಾಡ್ಬೋದು. ರೆಸಿನಲ್ಲಿ ಸಹ ನಾವು ವರ್ಕ್ ಮಾಡಿಕೊಡ್ತೇವೆ. ಇದು ನಮ್ಮದು ಪ್ರಿಂಟರ್, ಇವಾಗ ಹೊಸತಾಗಿ ಬಂದಿರೋದು ಎಪ್ಸನ್ ಶೋರ್ ಕಲರ್ P730 ಅಂತ. ಆ್ಯಕ್ಚುಲಿ ಇದು 12 ಕಲರ್ ಪ್ರಿಂಟರ್. ಸೊ ಕಲರೆಲ್ಲ ಹೈ ಕ್ವಾಲಿಟಿಯಲ್ಲಿ ಸಿಗ್ತದೆ, ಚೆನ್ನಾಗಿ ಸಿಗುತ್ತೆ. ಎಕ್ಸಾಕ್ಟ್ ಕಲರ್ ಸಿಗ್ತದೆ. 24 ಇಂಚಸ್ ವಿಡ್ತ್ ಪ್ರಿಂಟ್ ಬರುತ್ತೆ. ಲೆಂತ್ ರೋಲ್ ಆಗಿರೋದ್ರಿಂದ 90 ಫೀಟ್ವರೆಗೂ ತೆಗಿಲಿಕ್ಕೆ ಆಗ್ತದೆ. ಇವಾಗ ಇನ್ನೊಂದಿದೆ ಟ್ರೆಂಡಿ ಆಗಿರುವಂಥ ಫ್ರೇಮ್ ಅಂದರೆ ವೆಹಿಕಲ್ಗಳು, ಕಾರ್ಗಳದ್ದೆಲ್ಲ ಮಾಡ್ತಾ ಇರ್ತಾರೆ. ಇವಾಗ ಎಲ್ಲರೂ ಅಬ್ಸರ್ವ್ ಮಾಡಿರ್ಬೋದು. ಆ ಥರದಲ್ಲಿ ನಾವು ಸಹ ಚೆನ್ನಾಗಿರೋದು ಫ್ರೇಮ್ಗಳನ್ನು ಕಾರಲ್ಲಿ ಸಹ ಮಾಡಿಕೊಡ್ತಾ ಇರ್ತೇವೆ. ನಿಮ್ಗೆ ಯಾವ ಥರ ಕಾರ್ ಬೇಕು, ಯಾವ ಮಾಡೆಲ್ ಹೇಳಿದರೆ ಆ ಮಾಡೆಲ್ಗೆ ಡಿಪೆಂಡ್ ಆಗಿ ಮಾಡಿಕೊಡ್ತಾ ಇರ್ತೇವೆ. ಎಸ್, ಇವಾಗ ಫೋಕಸ್ ಪಾಯಿಂಟ್ ಹೇಗೂ ಸೆಪ್ಟೆಂಬರ್ 4ನೇ ತಾರೀಕಿಗೆ ಸುಳ್ಯದ CA ಬ್ಯಾಂಕ್ ಬಿಲ್ಡಿಂಗ್ನಲ್ಲಿ ಓಪನ್ ಆಗಿದೆ. ನಮಗೆ ನೀವು ಯಾವ ಕಡೆಯಲ್ಲಿ ಹೋಗಿ ಬೇಕಿದ್ರೂ ಕೂಡ ಫ್ರೇಮ್ಗಳ ರೇಟನ್ನು ನೋಡಿ, ಇಲ್ಲಿ ಬಂದು ನೋಡಿ. ಆ್ಯಸ್ ಯೂಶುವಲ್ ನೀವು ನೋಡಿದರೆ ಕಡಿಮೆನೇ ಇಲ್ಲಿ ರೇಟ್ ಇದೆ. ಅದರಲ್ಲಿ ಮುಂದಿನ 10 ದಿನಗಳ ಕಾಲ, 9 ರಿಂದ 10 ದಿನಗಳ ಕಾಲ ನಮಗೆ 20 to 30% ಆಫರನ್ನು ಕೊಡ್ತಾ ಇದ್ದಾರೆ. ಇಲ್ಲಿರುವಂಥ ಎಲ್ಲ ಫ್ರೇಮ್ಗಳಿಗೂ ಆಗಿರ್ಬೋದು, ಜೊತೆಗೆ ನಮಗೆ ಬೇಕಾಗಿರುವಂಥ ಫ್ರೇಮ್ಗಳನ್ನು ನಾವು ಯಾವ ಸೈಜಲ್ಲಿ ಆಯ್ಕೆ ಮಾಡ್ತೇವೆ ಅದಕ್ಕೆ 20 to 30% ಆಫರ್ ಇದೆ. ಸ್ಟೂಡೆಂಟ್ಸ್ಗಳಿಗೆ ಎಕ್ಸ್ಟ್ರಾ ಆಗಿ 10% ಆಫರ್ ಕೊಡ್ತಾ ಇದ್ದಾರೆ. ಇದರ ಜೊತೆಗೆ ಇಲ್ಲಿರುವಂತಹ ಒಂದೊಂದು ಫ್ರೇಮ್ಗಳನ್ನು ನೀವು ನೋಡಬಹುದು, ಎಲ್ಲ ಕೂಡ ಡಿಫ್ರೆಂಟ್ ಆಗಿದೆ. ಸೊ ಇಂಥ ಕ್ರಿಸ್ಟಲ್ ಆರ್ಟ್ಗಳು ಕೂಡ ನಮ್ಮಲ್ಲಿ ಸಿಗುತ್ತಾ? ಇದು ಆಕ್ಚುಲಿ ನಮಗೆ ಹೈಯೆಸ್ಟ್ ಆಗಿ ನಮಗೆ ಯೂಸ್ ಆಗೋದು ಗಿಫ್ಟ್ ಎಲ್ಲ ಕೊಡೋದಕ್ಕೆ. ಸೊ ಇದನ್ನು ಕೂಡ ಇಲ್ಲಿಂದ ಬಂದು ಪರ್ಚೇಸ್ ಮಾಡಬಹುದು. ಜೊತೆಗೆ ಬೇಕಾಗಿರುವಂತಹ ಎಲ್ಲ ಪ್ರಿಂಟ್ಗಳನ್ನ ಬಂದು ಇಲ್ಲಿಂದಲೇ ಆಯ್ಕೆಗಳನ್ನ ಹೇಳಿ ಪರ್ಚೇಸ್ ಮಾಡಿ ಅಂತ ಕೇಳಿಕೊಳ್ತಾ ಇದ್ದೀನಿ ಅಲ್ವಾ? ಸೊ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಇದಕ್ಕಿಂತಲೇ ಹೆಚ್ಚು ಮಾಹಿತಿಗಳು ಬೇಕು ಅಂತ ಹೇಳಿದ್ರೆ ಒಂದ್ಸಲ ನೀವು ವಿಸಿಟ್ ಮಾಡಲೇಬೇಕು. ವಿಸಿಟ್ ಮಾಡಿ ಆಫರ್ಗಳನ್ನು ಉಪಯೋಗಿಸಿ, ಜೊತೆಗೆ ಇವರಿಗೆ ದೊಡ್ಡ ಮಟ್ಟದಲ್ಲಿ ಪ್ರೋತ್ಸಾಹವನ್ನು ಕೊಡಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು.